ಬನ್ನಿ, ಇದೇ ಭೀಮತೀರ್ಥ. ಅಲ್ಲೊಂದು ಗುಹೆ ಟೈಪ್ನಾಗ ಐತೆ ನೋಡ್ರಿ. ನಾವು ಅಲ್ಲಿ ಮೇಲೆ ಹೋಗಿದ್ದೆ, ಅಲ್ಲಿಂದ ಈಗ ಭೀಮತೀರ್ಥ ಅವ್ರದ್ದು ಅಂದರೆ ಇಲ್ಲಿನ ವಿಶೇಷತೆ ಏನೈತೆ ಏನಿಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ. ಲಿಂಕ್ನ ಏನು ಗೊತ್ತಿಲ್ಲ. ಇವ್ರು ನೋಡ್ರಿ ರಾಮಭಕ್ತ ಮಾರುತಿ ಪ್ರಭುಗಳು ನೋಡ್ರಿ, ಇಲ್ಲೆಲ್ಲ ಐತೆ. ಇದು ಪುರಾತನವಾದ ಶಿವಲಿಂಗ. ಇದು ಇವೆಲ್ಲ ಪುರಾತನವಾದಂಥ ವಿಗ್ರಹಗಳು ನೋಡ್ರಿ. ಮತ್ತು ಇವರು ಬಸವಣ್ಣನವರು. ನೋಡ್ರಿ ಎಲ್ಲ ಎಷ್ಟು ಚೆನ್ನಾಗಿದ್ದಾವೆ, ಪುರಾತನವಾಗಿರ್ತಕ್ಕಂತಹ ಮೂರ್ತಿಗಳಿವೆಲ್ಲ. ನಿಮಗೆ ಭೀಮತೀರ್ಥ ಅಂತ ಯಾಕೆ ಬಂತು ಏನು ತಿಳಿಸಿ ಬನ್ನಿ. ಮಹಾದೇವರಿಗೂ ನಮಸ್ಕಾರ. ಇದು ಭೀಮತೀರ್ಥ. ಇದು ಯಾವಾಗಲೂ ಬತ್ತಲ್ಲ, ಇದು ನೀರು ನಿಜವಲ್ಲೂ ನೋಡ್ರಿ ನೀವು ಅಲ್ಲಿ ನೋಡ್ರಿ ಆ ಥರ ಕಾಣಿಸುತ್ತೆ. ಅಂದ್ರೆ ಇದು ಪಾಚಿ ಟೈಪ್ನಾಗ ಇರ್ತತೆ. ಇದು ಪಾಚಿ ಟೈಪ್ನಾಗ ಇರ್ತದೆ ಅಂತಂದರೆ ಇದ್ರದ್ದೊಂದು ವಿಶೇಷವಾಗಿರ್ತಕ್ಕಂಥದ್ದು ಐತೆ. ತೋರಿಸ್ತೀನಿ ನೋಡಿ. ಹಾಗೆ ಅಲ್ಲಿ ನೋಡ್ರಿ ಕಾಣಿಸುತ್ತಲ್ಲ, ಅದು ಏನಂದರೆ ಈ ಪಾಂಡವರಲ್ಲಿ ಭೀಮ ಬರ್ತಾರಲ್ಲ, ಅವರು ಆ ಗದೆನೋ ಹೊಡೆದಿರ್ತಾರಂತ. ಅಲ್ಲಿಗೆ ಹೊಡೆದಾಗೆ ಏನೈತೆ ನೀರೆಲ್ಲ ಐತಲ್ಲ ಸಂಗ್ರಹಣೆ ಆಗುತ್ತೆ. ಬಟ್ ಅದು ಯಾವ ಥರ ಬರ್ತೈತೆ ಏನು ಅಂತ ನಂಗೆ ಗೊತ್ತಿಲ್ಲ ಇನ್ನು. ಅದು ಭೀಮತೀರ್ಥ ಅಂತೇಳಿ ಅದಕ್ಕೆ ಕರೆಯೋದು. ಇದು ಮಹಾದೇವರವರು, ಇವರು ಭೀಮವರ ಅಣ್ಣ. ಇವರು ತುಂಬ ಬಲಶಾಲಿ. ಇದು ಪ್ರಕೃತಿಯ ಮಧ್ಯೆ ಎಷ್ಟು ಸಖತ್ತಾಗೈತೆ ನೋಡ್ರಿ. ಮನಮೋಹಕ ದೃಶ್ಯ ಇದು. ವಿನಾಯಕ ಸ್ವಾಮಿಯವರು ನವಗ್ರಹ. ಇವನ್ನೆಲ್ಲ ದಿನ ಪ್ರತಿನಿತ್ಯ ಪೂಜಿಸ್ತಾರೆ, ನವಗ್ರಹಗಳಿಂದ ಹಿಡಿದು ಎಲ್ಲ. ಇದು ಭೀಮತೀರ್ಥ ನೋಡಿದ್ರಲ್ಲ. ಹೋಗೋಣ ಬನ್ನಿ ಇಲ್ಲಿಂದ. ಇಲ್ಲಿ ಇಡ್ತಾರೆ. ಎಷ್ಟು ಚೆನ್ನಾಗೈತೆ ಅಂದರೆ ಇದು ಏನು ಹೇಳೋಕ್ಕೆ ಆಗಲ್ಲ ನನ್ನ ಕೈಗಂದ್ರೆ. ಹೋಗೋಣ ಬನ್ನಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪಕ್ಕ ಕನ್ನಡಿಗ. ನಾನು ಇಂದು ಬೆಳಗ್ಗೆನೆ, ಇವತ್ತು ಸೋಮವಾರವಾಗಿರೋದ್ರಿಂದ ನಿನ್ನೆ ಸಾಯಂಕಾಲ ವೀಕ್ಷಣಾ ಕೇಂದ್ರ ಬಿಟ್ಟಿದ್ದೆ. ಭಾಳ ಒಂದು ಸುಂದರವಾಗಿರ್ತಕ್ಕಂಥ ಸ್ಥಳ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ ಹೋಗೋಣ. ನೋಡ್ರಿ, ನವಿಲು ಕೂಗೋದು ಕೇಳಿಸ್ತಾ ಇದೆ. ಇಲ್ಲಂತೂ ನವಿಲುಗಳು ಸಿಕ್ಕಾಪಟ್ಟೆ ಇದ್ದಾವೆ ಈ ಒಂದು ಕ್ಷೇತ್ರದಾಗೆ ಬಂದು. ಇವತ್ತು ನಾನು ನಿಮಗೆ ಕ್ರಾಂಚಗಿ, ಸ್ಕಂದಸಿರಿ ನಾಡು, ಕಾರ್ತಿಕೇಯನ ಬೀಡು ಮತ್ತು ಐರನ್ ಸಿಟಿ ಮತ್ತು ನಿಮಗೇನು ಇಲ್ಲಿ ವಿಶೇಷ ಐತೆ ಅದೆಲ್ಲ ತೋರಿಸ್ತೀನಿ. ಯಾಕೆ ಬಂದ್ವಿ, ಹೆಸರುಗಳೆಲ್ಲ, ಇದು ಹಿನ್ನೆಲೆ ಏನಿದೆ, ಪ್ರಾಚೀನ ಕಾಲದ ಕಥೆ ಏನಿದೆ ಅಂತೆಲ್ಲ ನಿಮ್ಗೆ ತೋರಿಸ್ತೀನಿ. ಬನ್ನಿ, ಅಲ್ಲೇ ಬೋಟಿಂಗ್ ಮಾಡಾಕತ್ತಾರೆ ನೋಡ್ರಿ. ಮಾನಸ ಸರೋವರ. ಸೂರ್ಯದೇವರವರು ಈಗಿನ ಉದಯಿಸುತ್ತಿದ್ದಾರೆ ನೋಡಿ. ಎಷ್ಟು ಮನಮೋಹಕವಾಗೈತೆ ಆ ದೃಶ್ಯ. ಇಲ್ಲಿ ಅಣ್ಣರು ಸಮೇತ ಒಂದು ತೆಪ್ಪದಾಗೆ ಮೀನನ್ನು ಹಿಡಿಯೋ ಕೆಲಸದಲ್ಲಿ ನಿರತರಾಗಿದ್ದಾರೆ. ಮಾನಸ ಸರೋವರ ನೋಡ್ರಿ, ಸೂರ್ಯದೇವರವರು ಉದಯಿಸ್ತಿದ್ದಾರೆ. ಎಷ್ಟು ಚೆನ್ನಾಗಿ ಈ ಒಂದು ದೃಶ್ಯನ ಸೆರೆ ಹಿಡಿಯಲ್ಲ ಅಂತ ಬಂದೆ ನಾನು. ಅಲ್ಲಿ ಇನ್ನೊಂದು ಕಡೆಗೆ ಯಾವ ಥರ ಅಂತ ತೋರಿಸ್ತೀನಿ. ಬೆಟ್ಟಗಳ ಮಧ್ಯೆ ಎಷ್ಟು ಚೆನ್ನಾಗಿ ಉದಯಿಸುತ್ತಾರೆ.
ಎಷ್ಟು ಚೆನ್ನಾಗೈತೆ ನೀರು, ನಿಜವಲ್ಲೂ ಎಷ್ಟು ಚಂದ ಆಗೈತೆ. ಮಾನಸ ಸರೋವರ, ಇದು ನಾರಿಹಳ್ಳ ಅಲ್ಲ, ಮಾನಸ ಸರೋವರ. ಮಾನಸ ಸರೋವರ. ನನಗಂತೂ ಇದನ್ನ ನೋಡಿದರೆ ನಾರಿಹಳ್ಳ ಅಂತ ಕರೆಯೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಇನ್ನು ಮುಂದೆ ನಾನು ಸಹ ಮಾನಸ ಸರೋವರ ಅಂತೇಳಿ ಕರಿತೀನಿ. ಇದು ಏನೋ ಡೈಲಾಗ್ ಯಾರು ಹೇಳಿರ್ತಾರೆ ಅಂದರೆ ಶ್ರೀನಾಥ್ ಸರ್ ಅವ್ರು ಹೇಳಿರ್ತಾರೆ. ಎಷ್ಟು ಮನಮೋಹಕವಾಗೈತೆ ನೋಡಿ. ಸರಿ, ಅಂತಿಲ್ಲ. ಇಲ್ಲಿ ಬಂದ್ರೆ ಕಣ್ಣು ತುಂಬ್ಕೊಳೋದು ಅಂತ ನನ್ನ ಕೆಲಸ. ಅದು ನೋಡಿ ಖುಷಿ ಪಡೋದು. ಎಷ್ಟು ಖುಷಿ ಆಗ್ತದೆ ಅಂದರೆ ನಿಜವಾಗ್ಲೂ ಇಲ್ಲಿ ಬಂದರೆ ಸ್ವರ್ಗದಾಗೆ ಇದ್ದಂಗೆ ಅನಿಸ್ತದೆ ನನಗಂತೂ. ಸ್ವರ್ಗದಾಗೆ ವಾಸಿಸ್ತಿದ್ದೀವಿ ಅನಿಸ್ತದೆ. ಸ್ವರ್ಗ ನರಕ ಎಲ್ಲಿ ಇಲ್ಲ ನಿಜ. ಇರೋದಿಲ್ಲೇ ನಾವು ಖುಷಿಯಿಂದ ಕಳೆಯೋ ಕ್ಷಣಗಳೇ ಸ್ವರ್ಗ. ದುಃಖದಿಂದ ಕಳೆಯೋ ಒಂದೇನು ಕ್ಷಣಗಳು ಇರ್ತಾವಲ್ಲ, ಮತ್ತು ಚಿಂತೆ ಮಾಡ್ಕೊಂತ ಕಳೆಯುವಂಥ ಕ್ಷಣಗಳೇ ನರಕ. ಇದೇ ನಿಜವಾದ ಸ್ವರ್ಗ ಮತ್ತು ನರಕ. ಜೋಡಿ ಕೊಡ್ರಣ ಒಂದು 2 ಜೋಡಿ ರೀ, 1 ಕಾಯಿ ಬೇರೆ ರೀ. ಒಟ್ಟು 2 ಜೋಡಿ 5 ಕಾಯಿ. ಹಾಂ ಒಟ್ಟು 5 ರೂಪಾಯಿ. ಹಾಂ 5 ಜೋಡಿ 50 ರೂಪಾಯಿ. ಇದು ನಮ್ಮ ಅಜ್ಜಿ. ಇದು 50 ರೂಪಾಯಿ ಜೋಡಿ. ಜಾತ್ರೆ ಇದೆ, ನಂಗೆ ಗೊತ್ತಿದ್ದಿಲ್ಲ. ಮಗ ತಕೊಳಲ್ಲ. ಬಾಮ ಕಾಯಲ್ಲೆಲ್ಲ ಹೊಡೆಯಕತ್ತಾರ ನೋಡಮ್ಮ. ಬಸ್ ಹೋಗೋಣ. ನಮ್ಮ ಅಜ್ಜಿ ಇದು. ಸಣ್ಣಮ್ಮ ಬಾ, ಜಲ್ದಿ ಜಲ್ದಿ ಬಾ. ರಜಾಕ್ ಬರೋದು ನೀವು ఇట్లా వస్తే ఇట్లా మంది ఇల్లంటే అక్కడ అంతే ఉంటాడు. అక్కడ పూర్తి ನೋಡ್ಬೇಡ. ಅಲ್ಲ ಸ್ವಲ್ಪ ಹಿಂಗೆ ಹೊತ್ತಿಗೆ ನಾಲ್ಕು ಪ್ಲಸ್ ಅಂತ ನಲ್ಲಕ್ಕೆ ಹೋಗ್ತಿದೆ. ನೀವು ಹೇಳ್ಬೇಕಂದ್ರೆ ಅದವ ಹಂಗೆ ಬಂದರೆ ಅಲ್ಲಿ ಮತ್ತೆ ಲೇಟ್ ಆಗ್ತದೆ. ನಾವು ಹಲೋ ಕೂಡ ತೆಗಿಯಲ್ಲ. ಯಾಕೆ